ಮಾಡೋಣ 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 ಹಾಗೆ ಒಳಗೆ ಭಾಳ ನೋಡಿ ಕೆಟ್ಟವು ಮಾಡಿಸ್ತಾನೆ ಮಾಡಿ ಯಾವುದೇ ಮನುಷ್ಯನಿಗೆ ಬೇಕು ಅಂದರೆ ಎಲ್ಲವೂ ಸಿಗೋದಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಬೇಕು, ಅದೃಷ್ಟನೂ ಇರಬೇಕು ಅಂತ ಹೇಳ್ತಾರೆ. ದೇವ್ರ ದಯದಿಂದ ನಾನು ಕನಸಿನಾಗೂ ಕೂಡ ಬಯಸಿದ್ದಿಲ್ಲ ಖಾದರ್ ಸಾಹೇಬರು ಮಂತ್ರಿ ಆಗ್ತಾರೆ ಅಂತ ಅವರಿಗೂ ಅನಿಸಿದ್ದಿಲ್ಲ. ಅದು ಇದ್ದಕ್ಕಿದ್ದಂಗೆ ಅವರಿಗೆ ಅವಕಾಶ ಮಾಡಿಕೊಟ್ರು. ಅವರು ನಿನ್ನೆ ನನಗೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಆಗಿದ್ದಾರೆ. ಒಂದೇ ಸಲ ಮಂತ್ರಿ ಮತ್ತು ಸ್ಪೀಕರ್ ಎರಡು ಸ್ಥಾನ ಸ್ವೀಕರಿಸಲಿಕ್ಕೆ ಆಗಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಸ್ಪೀಕರ್ ಆದವರು ಡೆಪ್ಟಿ ಸ್ಪೀಕರಿಗೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟ ನಂತರ ಸೆಷನ್ ಕರಿಬೇಕು. ಸೆಷನ್ ಕರೆದ ನಂತರ ಅಲ್ಲಿ ಸ್ಪೀಕರನ್ನು ಆಯ್ಕೆ ಆಗಬೇಕು. ಅಲ್ಲಿವರೆಗೂ ನಾವೇ ಇರಬೇಕು ಅಂತ ರೂಲ್ನಲ್ಲಿ ಇದೆ. ಆದ್ದರಿಂದ ಈಗ ನಾನು ಸ್ಪೀಕರ್ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ಹೈಕಮಾಂಡಿನ ತೀರ್ಮಾನ ಅಂತಿಮ. ನಮ್ಮಲ್ಲಿ ಕಾಂಗ್ರೆಸ್ನಾಗಿ ಮೊನ್ನೆ ತಾವೆಲ್ಲ ನೋಡಿದ್ದೀರಿ, ಮುಖ್ಯಮಂತ್ರಿ ಹುದ್ದೆಯನ್ನೇ ಹೈಕಮಾಂಡ್ನವ್ರು ಹೇಳಿದ್ದಕ್ಕೆ ಇದ್ದಕ್ಕಿದ್ದಂಗೆ ಬದಲಾವಣೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ, ಹೊಸದೇನು ಅಲ್ಲ. ಅದರಿಂದ ಹೈಕಮಾಂಡ್ನವರು ನಮಗೆ ಹಿಂದಿನ ಸಲ ಹೇಳಿದರು, ನೀವು ಡೆಪ್ಟಿ ಸ್ಪೀಕರ್ ಆಗು, ಆಮೇಲೆ ನನಗೆ ಮಂತ್ರಿ ಮಾಡ್ತೇವೆ ಅಂತ ಹೇಳಿದರು. ಈಗ ಇನ್ನೂ 19 ಪೋಸ್ಟ್ ಖಾಲಿ ಇದಾವೆ. ಮತ್ತು ಜಾತಿವಾರು ಜಿಲ್ಲಾವಾರು ಎಲ್ಲ ಒಂದು ಲೆಕ್ಕಾಚಾರ ಮಾಡ್ತಾರೆ. ಲೆಕ್ಕಾಚಾರ ಮಾಡಿ ಯಾವ ಸಮುದಾಯಕ್ಕೆ ಏನು ಸಿಕ್ಕಿಲ್ಲ ಮತ್ತು ಅದರೆಲ್ಲವನ್ನು ಪರಿಗಣಿಸ್ತಾರೆ ಅನ್ನೋ ಭರವಸೆ ಇದೆ. ಮತ್ತು ನಾನು ಈಗಾಗಲೇ ಹೈಕಮಾಂಡ್ನವ್ರು ಎಲ್ಲರಿಗೂ ಕೂಡ ಭೇಟಿಯಾಗಿದ್ದೀನಿ. ಅವರು ಕೂಡ ಭರವಸೆ ಕೊಟ್ಟಿದ್ದರು. ಆದರೆ ನಿರಾಶೆ ಆಗೋ ಪರಿಸ್ಥಿತಿ ಇಲ್ಲ. ನೆಕ್ಸ್ಟು ಮೀಟಿಂಗ್ ಇದು ಸಂಪುಟ ವಿಸ್ತರಣೆಯಲ್ಲಿ ಮಾಡ್ತಾರನ್ನೋ ಭರವಸೆ ಇದೆ ಅಂತದ್ದು ನನಗೆ ಅನ್ನಿಸ್ತದೆ. ಅದು ವಿಶ್ವಾಸವೂ ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ. ಕಾಂಗ್ರೆಸ್ನವರು ನಮಗೆ ಮಾಡ್ತಾರೆ ಅಂತ ಹೇಳಿ. ಆದ್ದರಿಂದ ಇನ್ನೊಂದು ಸ್ವಲ್ಪ ದಿವಸ ಕಾಯೋಣ. ಇಲ್ಲ, ಇರಲೇಬೇಕು, ಕೊಡೋಕ್ಕಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲಿಂದ ಹಿಡಿದು ಇಲ್ಲಿವರೆಗೆ ಮಾತ್ರ ನನಗೆ ತಪ್ಪಿತ್ತು. ಸಿದ್ದರಾಮಯ್ಯರ ಗೌರ್ಮೆಂಟ್ನಾಗ, ಹಿಂದಿನ ಗೌರ್ಮೆಂಟ್ನಾಗ ಕೊಟ್ಟಿದ್ರು, ನನಗೆ ಕೊಟ್ಟಿದ್ದರು. ಈ ಸಲ ಮಾತ್ರ ತಪ್ಪಿತ್ತು. ಕಾರಣ ಏನು ಅಂತ ಹೇಳಿದರೆ, ಅವರು ತಪ್ಪಿದೆ ಅನ್ನೋದಕ್ಕೆ ನನಗೆ ಕರೆದು ಡೆಪ್ಟಿ ಸ್ಪೀಕರ್ ಕೊಟ್ಟರು. ನಾನೇನು ಡೆಪ್ಟಿ ಸ್ಪೀಕರ್ ಬೇಕು ಅಂತ ಕೇಳಿರಲಿಲ್ಲ. ನಾನು ಸುಮ್ಮನಿದ್ದನ್ನು ಡಿ ಕೆ ಶಿವಕುಮಾರ್ ಈಗೇನು ಮುಖ್ಯಮಂತ್ರಿ ಆಗಿದ್ದಾರೆ, ಇವರೇ ನನ್ನ ಚೇರ್ ಹತ್ರ ಬಂದು ನಿನಗೆ ಡೆಪ್ಟಿ ಸ್ಪೀಕರ್ ಮಾಡ್ತೀವಿ ಅಂದರು. ನಾನು ರಿಜೆಕ್ಟ್ ಮಾಡಿದ್ದೆ. ಅದಾದ ನಂತರ ನಮ್ಮ ನಾಯಕರಾದಂಥ ಸುರ್ಜೇವಾಲಾರಿಗೆ ಅವ್ರು ಹೇಳಿದರು. ಅವ್ರು ನನಗೆ ಫೋನ್ ಮಾಡಿದರು. ನಾನು ಅದಕ್ಕೂ ತೊಗೊಂಡಿರಲಿಲ್ಲ. ಆಮೇಲೆ ಸ್ವತಃ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಕರೆಸಿ, ಇಲ್ಲ ಈಗ ಆಗಪ್ಪ, ಮುಂದಾಗುವಾಗ ನನಗೆ ಮಾಡ್ತೇವೆ ಅಂತ ಹೇಳಿದರು. ಪಕ್ಷದ ಒಂದು ಒತ್ತಾಯಕ್ಕೆ ಮಣಿದು ನಾನು ಡೆಪ್ಟಿ ಸ್ಪೀಕರ್ ಆದೆ. ಆಗಿ ನನಗೆ ಚಾರ್ಜ್ ಕೊಟ್ಟ ದಿವಸ ಡಿ ಕೆ ಶಿವಕುಮಾರ್ ಇದ್ದರು. ಅವರು ಹೇಳಿದರು, ಇಲ್ಲ ಇದನ್ನು ಅವರು ಬಯಸಿ ಬಂದಿಲ್ಲ, ಅವರಿಗೆ ನಾವು ಒತ್ತಾಯ ಮಾಡಿ ಈ ಪೋಸ್ಟನ್ನು ಕೊಡ್ತಾಯಿದ್ದೀವಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಂತ್ರಿ ಮಾಡ್ತೇವೆ ಅಂತ ಅವರೇ ಹೇಳಿ. ಈಗ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಹೇಳೋರ ಮುಖ್ಯಮಂತ್ರಿ ಆಗ್ಯಾರ ಅಂದಾಗ ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಈಗ ನಾನು ಹೇಳೋದಿಲ್ಲ, ನಮ್ಮವ್ರು ಯಾರ್ಯಾರಿದಾಯಿತು, ನಾನು ಯಾರ್ದಾರ ಹೆಸರು ಹೇಳಿಲ್ಲ, ಮತ್ತು ಅದು ಕಾಂಟ್ರವರ್ಸಿ ಆಗಿ ಮತ್ತು ನಮಗೆ ನೀವು ಯಾವ್ದು ಕೇಳಿ ಹೇಳಿದೆ. ಕಾಂಗ್ರೆಸ್ ಇದು, ಕಾಂಗ್ರೆಸ್ಸಿನ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ನೋಡಿ, ಯಾರು ಮಾಡ್ತಾರೆ, ಹಿರಿಯ ರಾಜಕಾರಣಿ ಎಚ್ ಕೆ ಪಾಟೀಲ್ ಏನೇ ಕೊಟ್ಟರು ಸಹಿತ ನಭಾಯಿಸ್ತಕ್ಕಂಥ ಇದು ನನ್ನ ಲೀಡ್ರು, ನನ್ನ ರಾಜಕೀಯದಲ್ಲಿ ಗುರುಗಳು. ಅದಕ್ಕೆ ನಾನು ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ಆದರೆ ಎಚ್ ಕೆ ಪಾಟೀಲ್ ಸಾಹೇಬರು ಅಂತಾರು ಆಡಳಿತದಲ್ಲಿ ಇರಬೇಕು.
ಈ ಪೋಸ್ಟಿನಲ್ಲಿ ಇರೋದಕ್ಕಿಂತ ಆಡಳಿತದಲ್ಲಿದ್ದರೆ ರಾಜ್ಯಕ್ಕೆ ಭಾಳ ಒಳ್ಳೆಯದಾಗ್ತದೆ, ಭಾಳ ದೂರದೃಷ್ಟಿಯುಳ್ಳ ವಿಚಾರವಂತರು. ಹಾಗಾಗಿ ಅಂಥವರು ಆಡಳಿತದಲ್ಲಿ ಇರಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಅದು ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ಅಭಿಪ್ರಾಯ ಏನೈತೆ ನನಗೆ ಗೊತ್ತಿಲ್ಲ. ಈಗ ಹಾವೇರಿ ಜಿಲ್ಲೆಯವರು ಎಲ್ಲರೂ ಸೇರಿ ಒಟ್ಟಿಗೆ ಕೇಳಿದರೆ ಹೆಂಗೆ ಸರ್? ಈಗ ಶಿವಣ್ಣವರಾಗಿರ್ಬೋದು, ಮಾನೆಯವರು, ಈಗ ನಿಮ್ಮ ಹೆಸರು, 3 ಜನ ಪ್ರಬಲ ಆಕಾಂಕ್ಷಿಗಳು ಅಂತ ಕೇಳ್ಪಟ್ಟಿವಿ. ಈಗ ನೋಡ್ರಿ, ಆರಿಸಿ ಬಂದವರು ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋದು. ಅಕಸ್ಮಾತ್ 34 ಬಿಟ್ಟು ಹಿಂದೆಲ್ಲ 60 ಜನ ಆದಂಥ ಉದಾಹರಣೆಗಳು ಅದಾವೆ. ಅವರು ಒಂದು ಕ್ರೈಟೇರಿಯ ಮಾಡಿದ್ದಾರೆ, ಇಷ್ಟು ಮಂತ್ರಿ, ಎಷ್ಟು MLA ಇಷ್ಟು ಆಗಬೇಕು ಅಂತ. ನಮ್ಮಲ್ಲಿ 34 + 1 ಇದೆ. ಹಾಗಾಗಿ ಅದನ್ನು ಮೀರಕ್ಕೆ ಬರೋದಿಲ್ಲ, ಆ ಕ್ರೈಟೇರಿಯಾ ಮೀರಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೇಳ್ಬೋದು, ಯಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವರು ಅಂತಿಮ. ಹಾಗಾಗಿ ನಾನು ಅವ್ರಾಗಬಾರ್ದು ಇವರಾಗಬಾರ್ದು ಅಂತ ನನ್ನದೇನು ಅಭಿಪ್ರಾಯ ಇಲ್ಲ. ನನ್ನದಿಂದ ಪ್ರಾತಿನಿಧ್ಯತೆ ಏನಪ್ಪ ಅಂದರೆ, ನಮ್ಮ ಸಮುದಾಯದಿಂದ ನಾನು ಒಬ್ಬನೇ MLA ಆರಿಸಿ ಬಂದಾನೆ. ಆದ್ದರಿಂದ ನನಗೆ ಒಂದು ಪ್ರಾತಿನಿಧ್ಯ ಕೊಡ್ರಿ ಅಂತ ನನ್ನ ಬೇಡಿಕೆ ಇದೆ ವಿನ, ಇದನ್ನು ನಾವು ಒತ್ತಾಸೆ ಹೈಕಮಾಂಡ್ನವ್ರ ಮೇಲೆ ಒತ್ತಡ ಹೇಳ್ತೀನಿ. ಅವ್ರ ತೀರ್ಮಾನವೇ ಅಂತಿಮ. ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತೀನಿ. ಶ್ರೀನಿವಾಸ್ ಮಾನೆ ಅವರು ಇಲ್ಲಿ ಹಾವೇರಿ ಹಿರಿಯ ಶಾಸಕರ ಬಗ್ಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಬರ್ತಿದ್ದಾರೆ ಅಂತೇಳಿ ಮೊನ್ನೆ ಬಸವರಾಜ ಶಿವಣ್ಣವರು ಬೇಸರ ವ್ಯಕ್ತಪಡಿಸಿದ್ರು. ಆ ಥರದ್ದು ಏನಾದ್ರು ಕಿವಿಗೆ ಬಿದ್ದಿದೆಯಾ ಸರ್ ತಮಗೆ? ಮತ್ತೆ ಏನಾಯ್ತು ಅದು ಮುಂದೆ ಅಂತ? ಈಗ ನಾನು ಕೂಡ ಅದ್ರ ಬಗ್ಗೆ ನಾವು ನಮ್ಮ ಶಿವಣ್ಣವರು ಎಲ್ಲರೂ ಕೂಡ ಬಣಕಾರ್ ವಕೀಲರು ಮಾತಾಡಿದ್ರು. ಸತ್ಯಾಸತ್ಯತೆ ಬಗ್ಗೆ ತಿಳಿಯದೆ ನಾವು ಏನೂ ಹೇಳೋದು ಬೇಡ. ಅದರಿಂದ ಅದನ್ನು ಯಾರು ಹೇಳಿದರು ಏನು ಹೇಳಿದರು ಅಂತ ನಾವು ಕೇಳಿದ್ವಿ. ಇವೆಲ್ಲ ಊಹಾಪೋಹಗಳದಾವೆ. ಈಗ ಅವ್ರು ಹೇಳಿದರು ಅಂತ ಇವ್ರು ಹೇಳಿದರು, ಇವ್ರು ಅವ್ರು ಹೇಳಿದರು, ಒಬ್ರಿಗೊಬ್ಬರು ತಾಳಮೇಳ ಇಲ್ಲ. ಅದಕ್ಕೆ ನಾನು ಈಗಾಗಲೇ ಅವ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ಶ್ರೀನಿವಾಸ್ ಮಾನೆ ಅವ್ರ ಜೊತೆಗೂ ಕೂಡ ಮಾತಾಡಿ ಇದನ್ನು ಬಿರುಕನ್ನು ಭಾಳ ಜಾಸ್ತಿ ಬೆಳೆಸಬಾರ್ದು. ಏನೇ ಇದ್ರೂ ಸಹಿತ ನಾವೆಲ್ಲರೂ ಒಂದು ಪಕ್ಷದವರು. ಸಹಜವಾಗಿ ಮಂತ್ರಿಗಿರಿ ಬೇಕು ಅಂತ ಕೇಳೋದು ಎಲ್ಲರೂ ಕೇಳ್ತಾರೆ, ನಾನೇನು ಅವ್ರು ಕೇಳಿದ್ದು ತಪ್ಪಿಲ್ಲ ಅಂತ ಹೇಳೋದಿಲ್ಲ. ಆದರೆ ಹೈಕಮಾಂಡ್ ಒಂದು ಇದೆಯಲ್ಲ, ನಾವು ಹೇಳ್ದಂಗೆ ಯಾರಿಗೂ ಕೊಡೋದಿಲ್ಲ. ಈಗ ಹೆಂಗಾಗಿತ್ತು ಅಂದರೆ, ಸಿದ್ದರಾಮಯ್ಯ ಸಾಹೇಬರು ನನ್ನ ಹತ್ರ ಬಲ ಐತಿ ಅದು ಐತಿ ತೋರಿಸ್ತಾನೆ ಬರ್ರಿ ಅಂತ ಹೇಳ್ಬೋದಾಗಿತ್ತು. ಆದರೆ ಹೈಕಮಾಂಡಿನ ತೀರ್ಮಾನ ಕಾಂಗ್ರೆಸ್ನಲ್ಲಿ ಅಂತಿಮ. ಇದು ವೀರೇಂದ್ರ ಪಾಟೀಲ್ರಿಂದ ಹಿಡಿದು ಬಂಗಾರಪ್ಪನವರಿಂದ ಹಿಡಿದು ಇಲ್ಲಿಯವರೆಗೂ ಎಲ್ಲರಿಗೂ ಕೂಡ ಗುರುತಿದೆ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ. ನಾವೆಲ್ಲರೂ ಒಂದು ಪಕ್ಷದವರು. ಏನಾದರೂ ಸಣ್ಣ ಪುಟ್ಟ ಏನೇ ಇದ್ದರೂ ಸಹಿತ ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡು ನಾನು ಅದನ್ನು ಹೆಚ್ಚು ಬೆಳೆಸಿದಾಗ ಅದನ್ನು ಸರಿಪಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು.